ಈ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ನಿರ್ಧಾರ ಮಾಡಿದ್ದೀನಿ. ನಾನು ಇವತ್ತು ಆಯುಕ್ತರಿಗೆ, ಕಾರ್ಪೊರೇಷನ್ ಆಯುಕ್ತರಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಬೆಳಗ್ಗೆನೆ. ದಾವಣಗೆರೆಯಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ, ಬ್ಲಾಕ್ ಸ್ಪಾಟ್ಸ್ ಅಂದರೆ ತಗೊಬಂದು ಕಸಗಳನ್ನು ಹಾಕ್ತಾ ಇದ್ದಾರೆ, ಅವನ್ನೆಲ್ಲ ಕೂಡ ಇವತ್ತು ಐಡೆಂಟಿಫೈ ಮಾಡಿ ವಿತ್ GPS ಲೊಕೇಶನ್ನು ನಾವು ನಮ್ಮ ವೆಬ್ಸೈಟಿಗೆ ಹಾಕ್ತೀವಿ. ವೆಬ್ಸೈಟಿಗೆ ಹಾಕಿ ಅದನ್ನು ನಾವು ರಾತ್ರಿ ಆಗಲೂ 1 ತಿಂಗಳವರೆಗೂ ವಾಚ್ ಮಾಡಿಸ್ತೀನಿ. ವಾಚ್ ಮಾಡಿಸಿ ಯಾರು ಹಾಕ್ತಾರೆ ಅಲ್ಲಿಗೆ ಅವ್ರಿಗೆ ಮೊದಲೇ ಹೋಗಿ ಅವರಿಗೆ ಮೊದಲು ಹೇಳ್ತೀವಿ, ದಂಡ ಹಾಕ್ತೀವಿ. ಮೊದಲನೇದಾಗಿ ದಂಡ ಹಾಕ್ತೀವಿ. ದಂಡ ಅದು ಎಷ್ಟು ಮ್ಯಾಕ್ಸಿಮಮ್ ಇದೆಯೋ ಅಷ್ಟು ದಂಡವನ್ನು ಹಾಕ್ತೀವಿ. ಅದು ಹಾಕೋದಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಹೆಸರು, ಅವರ ಫೋಟೋಗಳನ್ನು ಕೂಡ ಪಬ್ಲಿಷ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಿಮಗೂ ಕೂಡ ಒಂದು ತೊಗೊಂಬಂದಿದ್ದನ್ನು ಮಾಹಿತಿಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ದೇಶಾಂತ್ಯ ನೋಡಬೇಕು, ಇಂಥವ್ರು ಹಿಂಗೆ ದಾವಣಗೆರೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇದಲ್ಲದೆ ನೆಕ್ಸ್ಟ್ ಸ್ಟೆಪ್ಪು ಅವರೇ ಏನಾದರೂ ಮಾಡಿದರೆ ಅವ್ರ ಮನೆ ಮುಂದೆ ತೆಗೆದುಕೊಂಡೋಗಿ ಅದೇ ಕಸವನ್ನು ಸುರಿಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಅವ್ರ ಮನೆ ಮುಂದೆ ತೆಗೆದುಕೊಂಡೋಗಿ ಸುರಿಬೇಕು. ಮೊದಲು ದಂಡ ಹಾಕ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ತೊಗೊಂಡೋಗಿ ಅವ್ರು ನೆಕ್ಸ್ಟು 2ನೇದು ಅವ್ರ ಮನೆ ಮುಂದೆ ಸುರಿತೀವಿ. 3ನೇದು ಅವ್ರ ಮನೆ ಇರ್ತಕ್ಕಂಥ ಸೈಟು ಅಥವಾ ಮನೆ ಯಾವುದಿದ್ರೂ ಕೂಡ ಅದನ್ನು ನಾವು ಡಬಲ್ ತೆರಿಗೆ ಹಾಕ್ತಕ್ಕಂಥದ್ದನ್ನು ಕೂಡ ನಾವು ಮಾಡೋಣ ಅಂತ ಇದ್ದೀವಿ ನಮ್ಮ ಇದರೊಳಗಡೆ. ಸೊ ಇದಕ್ಕಾಗಿ ಸಾರ್ವಜನಿಕರು ಏನು ಮಾಡಬೇಕು, ದಯಮಾಡಿ ಕಸವನ್ನು ಎಲ್ಲಂದ್ರಲ್ಲಿ ಎಸಿಬೇಡಿ. ನಮ್ಮ ಜನ ಬರ್ತಾರೆ, ನಮ್ಮ ಪೌರ ಕಾರ್ಮಿಕರು ಬರ್ತಾರೆ, ಮನೆಗೂ ಬರ್ತಾರೆ. ನೀವು ವಿಂಗಡಣೆ ಮಾಡಿ, 4 ವಿಧದ ಕಸ ವಿಂಗಡಣೆ ಇದೆಯಲ್ಲ, ಆ ವಿಂಗಡಣೆ ಮಾಡಿ ನೀವು ನಮಗೆ ಕೊಟ್ಟರೆ ಸಾಕು. ಇದೇ ನೀವು ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ನಗರಕ್ಕೆ ಮಾಡ್ತಕ್ಕಂಥ ದೊಡ್ಡ ಉಪಕಾರ.